ಉದ್ಯಮಿ ಸಿಜಿ ರಾಯ್ ಸೂಸೈಡ್ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಒಂದು ಸಿಕ್ಕಿದೆ. ಎಸ್ಐಟಿಗೆ ತಲೆನೋವಾದ ಫೈನಾನ್ಸ್ ಟ್ರಾನ್ಸಾಕ್ಷನ್. ಉದ್ಯಮಿ ಸಿಜಿ ರಾಯ್ ಸೂಸೈಡ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಸ್ಐಟಿಗೆ ತಲೆನೋವಾದ ಫೈನಾನ್ಸ್ ಟ್ರಾನ್ಸಾಕ್ಷನ್ಗಳ ಸಂಪೂರ್ಣ ದಾಖಲಾತಿ ಪರಿಶೀಲನೆಯನ್ನ ಮಾಡಲಾಗುತ್ತಿದೆ. ಹಣಕಾಸು ವಹಿವಾಟಿನ ಬಗ್ಗೆಯೂ ಕೂಡ ತನಿಖೆ ಚುರುಕುಗೊಂಡಿದೆ. ಟ್ರಾನ್ಸಾಕ್ಷನ್ ದಾಖಲೆ ಪರಿಶೀಲನೆಗೆ ಬೇಕು 20 ದಿನಗಳು. ಹೀಗಾಗಿ ಖಾಸಗಿ ಆಡಿಟರ್ ನಿಯೋಜನೆ ಮಾಡಿರತಕ್ಕಂತ ಎಸ್ಐಟಿ ಟೀಮ್, ಖಾಸಗಿ ಆಡಿಟರ್ಗಳಿಂದ ದಾಖಲಾತಿ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಇನ್ನು ಬ್ಯಾಂಕ್ಗಳಿಂದ ದಾಖಲೆಯನ್ನ ಕೇಳಿರ್ತಕ್ಕಂತ ಎಸ್ಐಟಿ ಟೀಮ್ ಉದ್ಯಮಿ ಸಿಜಿ ರಾಯ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಸ್ಐಟಿ ತಂಡ ತನ್ನ ಕಾರ್ಯವನ್ನ ಚುರುಕುಗೊಳಿಸಿರುವಂತದ್ದು. ಎಸ್ಐಟಿಗೆ ಇದೀಗ ಫೈನಾನ್ಸ್ ಟ್ರಾನ್ಸಾಕ್ಷನ್, ಹಾಗಾದ್ರೆ ಇನ್ನು ಆರ್ಥಿಕ ವ್ಯವಹಾರಗಳು ಏನಿತ್ತು ಆ ವ್ಯವಹಾರಗಳ ಒಂದು ಟ್ರಾನ್ಸಾಕ್ಷನ್ಗಳ ಬಗ್ಗೆ ಈಗ ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕಾಗಿದೆ. ಹೀಗಾಗಿ ಹಣಕಾಸು ವಹಿವಾಟಿನ ಬಗ್ಗೆಯೂ ಕೂಡ ತನ್ನ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು ಎಸ್ಐಟಿ ಟೀಮ್. ಹಾಗಾಗಿ ಟ್ರಾನ್ಸಾಕ್ಷನ್ ದಾಖಲೆಯ ಪರಿಶೀಲನೆಗೆ 20 ದಿನಗಳು ಬೇಕು ಅಂತ ಕೂಡ ಇಲ್ಲಿ ತಿಳಿಸಿರುವಂತದ್ದು. ಇನ್ನ ಖಾಸಗಿ ಆಡಿಟರ್ ಅನ್ನ ಕೂಡ ನಿಯೋಜನೆ ಮಾಡಿದ್ದಾರೆ ಎಸ್ಐಟಿ ಟೀಮ್ನ ಸದಸ್ಯರು. ಖಾಸಗಿ ಆಡಿಟರ್ಗಳಿಂದ ದಾಖಲಾತಿಯನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗೆ ಉದ್ಯಮಿ ಸಿಜೆ ರಾಯ್ ಅವರು ಹೊಂದಿದ್ದಂತಹ ಬ್ಯಾಂಕ್ಗಳ ಖಾತೆಗಳ ಒಂದು ದಾಖಲೆ ಬಗ್ಗೆಯೂ ಕೂಡ ಈಗಾಗಲೇ ಎಸ್ಐಟಿ ಟೀಮ್ ಮಾಹಿತಿಯನ್ನ ಪಡೆಯುವಂತಹ ನಿಟ್ಟಿನಲ್ಲಿ ಸಿದ್ಧತೆಯನ್ನ ನಡೆಸ್ತಾ ಇದೆ. ಉದ್ಯಮಿ ಸಿಜಿ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬಸ್ಥರಿಗೆ ವಿಚಾರಣೆಗೆ ಬರೋಕೆ ಬುಲಾವ್ ಕೊಟ್ಟಿದೆ. ಉದ್ಯಮಿ ಸಿಜಿ ರಾಯ್ ಆತ್ಮಹತ್ಯೆ ಪ್ರಕರಣ ವಿಚಾರಣೆಗೆ ಕುಟುಂಬಸ್ಥರ ಬುಲಾವ್ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಬರಲು ಟೈಮ್ ಕೇಳಿದ ರಾಯ್ ಪತಿ ಸಾವಿನಿಂದ ಇನ್ನೂ ಶಾಕ್ನಲ್ಲಿದ್ದೇವೆ ಅಂತ ರಾಯ್ ಪತ್ನಿ ಲಿನಿ ಹೇಳಿಕೆಯನ್ನ ನೀಡಿದ್ದಾರೆ. ನಮಗೆ ಸಮಯಾವಕಾಶ ಬೇಕು ಅಂತ ರಾಯ್ ಪತ್ನಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೀಗಾಗಿ ವಿಚಾರಣೆಗೆ ಹೆಚ್ಚು ಒತ್ತಾಯವನ್ನ ಮಾಡಿಲ್ಲ ಎಸ್ಐಟಿ ಟೀಮ್. ಕಾನ್ಫಿಡೆಂಟ್ ಗ್ರೂಪ್ ಸಿಬ್ಬಂದಿಗಳಾಗಿರ್ಬೋದು ಅಥವಾ ರಾಯ್ ಅವರ ಕುಟುಂಬದ ಸದಸ್ಯರ ಹೇಳಿಕೆಗಳನ್ನ ಎಸ್ಐಟಿ ಈಗಾಗಲೇ ದಾಖಲಿಸಿಕೊಳ್ಳೋಕೆ ಮುಂದಾಗಿರುವಂತದ್ದು. ಹೀಗಾಗಿ ಉದ್ಯಮಿ ಸಿಜೆ ರಾಯ್ ಅವರ ಪತ್ನಿ ಲಿನಿ ಅವರಿಗೂ ಕೂಡ ಕರೆಯನ್ನ ಕೊಟ್ಟಿತ್ತು. ಆದರೆ ಲಿನಿ ಅವರು ನಮಗೆ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಕೂಡ ಕೇಳಿದ್ದಾರೆ. ನೋಡಿ, ನಮಗೆ ಸಮಯಾವಕಾಶ ಬೇಕು, ಯಾಕಂದ್ರೆ ಪತಿ ಸಾವಿನಿಂದ ಇನ್ನೂ ಕೂಡ ನಾವು ಶಾಕ್ನಲ್ಲಿದ್ದೇವೆ. ಈ ಶಾಕ್ನಿಂದ ಹೊರಬರೋಕೆ ಆಗ್ತಾ ಇಲ್ಲ. ಹೀಗಾಗಿ ವಿಚಾರಣೆಗೆ ಹೆಚ್ಚು ಒತ್ತಾಯ ಮಾಡಬೇಡಿ ಅಂತ ಕೂಡ ಲಿನಿ ಅವರು ಹೇಳಿರುವಂಥದ್ದು. ಹೀಗಾಗಿ ಎಸ್ಐಟಿ ಟೀಮ್ನ ಸದಸ್ಯರು ಕೂಡ ವಿಚಾರಣೆಗೆ ಒತ್ತಾಯವನ್ನ ಮಾಡ್ತಾ ಇಲ್ಲ, ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. ಒಟ್ಟಾರೆಯಾಗಿ ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರಾಗಿರ್ಬೋದು, ಹಾಗೆ ಕಾನ್ಫಿಡೆಂಟ್ ಗ್ರೂಪ್ನ ಸಿಬ್ಬಂದಿಗಳಾಗಿರ್ಬೋದು, ಎಲ್ಲರ ಹೇಳಿಕೆಗಳನ್ನ ಕೂಡ ದಾಖಲು ಮಾಡಿಕೊಳ್ಳೋಕೆ ಮುಂದಾಗಿರುವಂಥದ್ದು. ಇನ್ನು ಇದರ ಜೊತೆಗೆ ಕೊಚ್ಚಿನ ವ್ಯವಹಾರದ ಬಗ್ಗೆ ಕೆಲ ದಾಖಲೆಗಳು ಕೂಡ ಪತ್ತೆಯಾಗಿದೆ. ಎಲ್ಲೆಡೆ ಕಂಪನಿ ಮ್ಯಾನೇಜ್ಮೆಂಟ್ಗೆ ವಿಚಾರಣೆಗೆ ಬುಲಾವನ್ನ ಕೂಡ ಕೊಟ್ಟಿರುವಂಥದ್ದು. ದುಬೈ ವ್ಯವಹಾರ ಕುರಿತು ದಾಖಲೆಯನ್ನ ಕೇಳಿರ್ತಕ್ಕಂಥ ಎಸ್ಐಟಿ ಇವತ್ತು ಅಥವಾ ನಾಳೆ ಕೇರಳಕ್ಕೆ ಹೋಗಲಿರ್ತಕ್ಕಂಥ ಎಸ್ಐಟಿ ಟೀಮ್ ಸಿಜೆ ರಾಯ್ ಅವರ ವ್ಯವಹಾರದ ಸಂಬಂಧದ ವಿಚಾರಣೆಗೆ ಹೋಗಲು ರೆಡಿ ಆಗ್ತಾ ಇದೆ. ನೋಡಿ, ಕೊಚ್ಚಿಯಲ್ಲೂ ಕೂಡ ವ್ಯವಹಾರವನ್ನ ಮಾಡಿದ್ರು ಸಿಜೆ ರಾಯ್. ಹೀಗಾಗಿ ಅಲ್ಲಿನ ಒಂದು ವ್ಯವಹಾರಗಳ ಬಗ್ಗೆ ಒಂದು ದಾಖಲೆ ಪತ್ರಗಳನ್ನ ಕೂಡ ಪತ್ತೆ ಮಾಡೋಕೆ ಮುಂದಾಗಿರುವಂಥದ್ದು. ಬರೀ ಕೊಚ್ಚಿ ಮಾತ್ರ ಅಲ್ಲ, ದುಬೈ ಆಗಿರ್ಬೋದು, ಕೇರಳ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಇದರಲ್ಲೆಲ್ಲ ಕೂಡ ರಾಯ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು, ವ್ಯವಹಾರವನ್ನ ನೋಡ್ಕೊಳ್ತಾ ಇದ್ರು. ಎಲ್ಲೆಡೆ ವ್ಯವಹಾರವನ್ನ ನೋಡ್ಕೊಳ್ತಿದ್ದಂತಹ ರಾಯ್ ಆಪ್ತರು ಕೂಡ ಇದ್ದಾರೆ. ಹೀಗಾಗಿ ಕಂಪನಿಯ ಮ್ಯಾನೇಜ್ಮೆಂಟ್ಗೆ ವಿಚಾರಣೆಗೆ ಬರೋಕೆ ಕರೆಯನ್ನ ಕೊಟ್ಟಿರುವಂಥದ್ದು. ದುಬೈ ವ್ಯವಹಾರ ಕುರಿತು ದಾಖಲೆಯನ್ನ ಕೂಡ ಕೇಳಿದ್ದಾರೆ ಎಸ್ಐಟಿ ಟೀಮ್ನ ಸದಸ್ಯರು. ಇನ್ನು ಇವತ್ತು ಅಥವಾ ನಾಳೆ ಕೇರಳಕ್ಕೆ ಹೋಗಲಿರ್ತಕ್ಕಂಥ ಎಸ್ಐಟಿ ಟೀಮ್ ವ್ಯವಹಾರ ಸಂಬಂಧ ವಿಚಾರಣೆಗೆ ಹೋಗಲು ಸಜ್ಜಾಗಿದೆ. ಹಾಗೆ ಮಾಹಿತಿಯನ್ನ ಕೂಡ ಕಲೆ ಹಾಕೋಕೆ ಮುಂದಾಗಿದೆ.